ಶಿಥಿಲಾವಸ್ಥೆಯಲ್ಲಿ ರಾಜ್ಯದ ಬಹುತೇಕ ಸರ್ಕಾರಿ ಶಾಲೆಗಳಿವೆ. ಸರ್ಕಾರಿ ಶಾಲೆಗಳ ದುಸ್ಥಿತಿ ಬಗ್ಗೆ ನ್ಯೂಸ್ 18 ಅಭಿಯಾನವನ್ನ ಮಾಡ್ತಾ ಇದೆ. ಶಿಕ್ಷಣ ಸಚಿವರೇ ಒಮ್ಮೆ ನೋಡಿ ಈ ಶಾಲೆಗಳ ಪರಿಸ್ಥಿತಿ ಅಂತ ಹೇಳಿ. ಮಕ್ಕಳೇನು ಹೇಳ್ತಾರೆ, ಶಾಲೆಯ ಶಿಕ್ಷಕರೇನು ಹೇಳ್ತಾರೆ, ಪೋಷಕರು ಏನು ಹೇಳ್ತಾರೆ, ಅಧಿಕಾರಿಗಳೇನು ಹೇಳ್ತಾರೆ, ನಿರಂತರವಾಗಿ ಈ ಬಗ್ಗೆ ನಾವು ಫಾಲೋ ಅಪ್ ಅನ್ನ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಇವತ್ತು ಯಾವ ಶಾಲೆ ದುಸ್ಥಿತಿ ಬಗ್ಗೆ ತೋರಿಸ್ತಾ ಇದೀವಿ ಅಂದ್ರೆ, ಕಿತ್ತು ಬೀಳ್ತಾ ಇದೆ ಶಾಲೆ ಕೊಠಡಿಯ ಕಾಂಕ್ರೀಟ್, ಮಕ್ಕಳ ಮೇಲೆ ಬಿದ್ದಿದ್ರೆ ದೊಡ್ಡ ಮಟ್ಟದಲ್ಲಿ ದುರಂತ ಆಗ್ತಾ ಇತ್ತು. ಸ್ವಲ್ಪದರಲ್ಲೇ ವಿದ್ಯಾರ್ಥಿಗಳು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ. ವಿಜಯನಗರ ಜಿಲ್ಲೆ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು. ಹಗರಿಬೊಮ್ಮನಹಳ್ಳಿಯ ಹರೇಗೊಂಡನಹಳ್ಳಿಯ ಶಾಲೆ 1ರಿಂದ 8ನೇ ತರಗತಿವರೆಗೆ 211 ಮಕ್ಕಳು ವಿದ್ಯಾಭ್ಯಾಸವನ್ನ ಮಾಡ್ತಾ ಇದ್ದಾರೆ. 6 ಕೊಠಡಿಗಳ ಶಾಲೆಯಲ್ಲಿ 3 ಕೊಠಡಿಗಳು ಶಿಥಿಲಾವಸ್ಥೆ ತಲುಪಿಬಿಟ್ಟಿದೆ. ಇದೇ ಪರಿಸ್ಥಿತಿಯಲ್ಲೇ ಮಕ್ಕಳು ಕುತ್ಕೋಬೇಕು, ಪಾಠವನ್ನ ಕಲಿಬೇಕು, ಕೂಡಲೇ ದುರಸ್ತಿ ಮಾಡಬೇಕು ಅಂತೇಳಿ ಪೋಷಕರು ಆಗ್ರಹವನ್ನ ಮಾಡ್ತಾ ಇದ್ದಾರೆ. ನಿರಂತರವಾಗಿ ಸರ್ಕಾರಿ ಶಾಲೆಗಳ ಪರಿಸ್ಥಿತಿ ಬಗ್ಗೆ ಗಮನ ಸೆಳೆಯುವಂತ ಕೆಲಸವನ್ನ ನ್ಯೂಸ್ 18 ಮಾಡ್ತಾ ಇದೆ. ದುರಸ್ತಿ ಮಾಡಿ, ನಾವು ಸರ್ಕಾರಿ ಶಾಲೆಗೆ ಮಕ್ಕಳನ್ನ ಕಳ್ಸಕ್ ರೆಡಿ ಇದ್ದೀವಿ, ಆದ್ರೆ ಬೇಕಾದಂತ ಸೌಲಭ್ಯಗಳನ್ನ ಕೊಡಿ ಅಂತೇಳಿ ಪೋಷಕರು ಕೇಳ್ತಾ ಇದ್ದಾರೆ. ನೋಡಿ ಹೆಂಗ್ ಕುಸ್ತು ಬಿದ್ದಿದೆ ಕಾಂಕ್ರೀಟ್. ಅಕಸ್ಮಾತ್ ಮಕ್ಕಳಲ್ಲಿ ಇದ್ದಿದ್ರೆ ಅಲ್ಲಿ ಪ್ರಾಣಹಾನಿ ಆಗ್ತಾ ಇತ್ತು, ದೊಡ್ಡ ಮಟ್ಟದಲ್ಲಿ ದುರಂತ ಸಂಭವಿಸ್ತಾ ಇತ್ತು. ಕೂದಲೆಳೆ ಅಂತರದಲ್ಲಿ ಮಕ್ಕಳೆಲ್ಲ ಬಚಾವಾಗಿದ್ದಾರೆ. 6 ಕೊಠಡಿ ಇದೆ, ಅದರಲ್ಲಿ 3 ಕೊಠಡಿಗಳದ್ದು ಇದೇ ಪರಿಸ್ಥಿತಿ ಆಗಿದೆ. ಸೊ ಇಲ್ಲೇ ಮಕ್ಕಳು ಪಾಪ ಪಾಠವನ್ನ ಕೇಳಬೇಕು. ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು ನಡೆಸಿದಾಗ, ಸಣ್ಣ ಪ್ರಮಾಣದ ಸೀಲಿಂಗ್ ಸ್ವಲ್ಪ ಪ್ರಮಾಣದಲ್ಲಿ ಬಿಟ್ಟಿತ್ತು. ಅದು ಏನು ಆಗಲ್ಲ ಅಂತ ಹೇಳೋದು ತಿರುಗ ನಾವೇನು ಮಾಡಿದ್ವಿ, ಅವತ್ತು ಸಾಯಂಕಾಲವರೆಗೆ ತರಗತಿಗಳನ್ನು ನಡೆಸಿಬಿಟ್ಟು ನಾವು ಬೀಗ ಹಾಕೊಂಡು ಮನೆಗೆ ಹೋದ್ವಿ. ರಾತ್ರಿ ಹೊತ್ತಿನಲ್ಲಿ ಏನು ಸಂಭವಿತ ಅದು ರಾತ್ರಿ ಹೊತ್ತಿನಲ್ಲಿ ಆಗಿರ್ತಕ್ಕಂಥದ್ದು. ಟೇಬಲ್ ಬೇಕಾಗಿತ್ತು, ಚೇರ್ ಬೇಕಾಗಿತ್ತು. ಅವ್ನು ತೆಗೆಯಕ್ಕೆ ಬಂದಾಗ ಅದು ತೆಗೆದು ನೋಡ್ಬಿಟ್ಟು ಸೀಲಿಂಗ್ ಬಿದ್ದಿತ್ತು. ಅದನ್ನ ನೋಡಿದ ತಕ್ಷಣ ಹುಡುಗನ ಯಾವುದೇ ರೀತಿಯಿಂದ ಮಕ್ಕಳನ್ನ ಒಳಗೆ ಬಿಡದಂಗೆ ಅವರು ಬೀಗ ಹಾಕಿಬಿಟ್ಟು ನಮ್ಮ SDM ಅಧ್ಯಕ್ಷರು ನಮ್ಮ ಗಮನಕ್ಕೆ ಇಲ್ದಂಗೆ ಬಂದ್ಬಿಟ್ಟು ಇದನ್ನ ಫೋಟೋ ತೆಗೆದು ವಿಡಿಯೋ ಮಾಡಿ ಅದನ್ನು ವೈರಲ್ ಮಾಡಿರ್ತಕ್ಕಂಥದ್ದು ಸತ್ಯ. ಮಕ್ಕಳೆಲ್ಲ ಸುರಕ್ಷಿತವಾಗಿದ್ದಾವೆ. ಜೂನ್ ತಿಂಗಳಲ್ಲಿ ನಾವು ವರದಿ ಮಾಡಿದ್ವಿ. ಅದಕ್ಕೂ ಕೂಡ ಮುಂದಿನ ದಿನಗಳಲ್ಲಿ ಅನುದಾನ ಬಂದಾಗ ರಿಪೇರಿ ಮಾಡಿಸೋಣಂತೆ ಅಂತಂದೇಳಿ ನಮ್ಮ ಅಧಿಕಾರಿಗಳು ಕೂಡ ಹೇಳಿದ್ರು. ಹೀಗಾಗಿ ನಾವು ಆ ತರಗತಿಯನ್ನು ಯಾವತ್ತು ಆ ಘಟನೆ ಆಯ್ತೋ ಅವತ್ತಿನಿಂದ ಆ ತರಗತಿಯನ್ನು ಕ್ಲೋಸ್ ಮಾಡಿ ಈ ಬೇರೆ ತರಗತಿಗೆ ಶಿಫ್ಟ್ ಮಾಡ್ಕೊಂಡು ಈಗ ಪಾಠ ಮಾಡ್ತಾ ಇದೀವಿ ಸರ್. ಇಷ್ಟು ನಡೆದಿರ್ತಕ್ಕಂಥ ಸತ್ಯಗಳು. ಮಕ್ಕಳೇನಾದ್ರೂ ಒಳಗಡೆ ಬಂದಾಗ ಏನು ಸಮಸ್ಯೆ ಆಗಿಲ್ಲ? ಯಾರು ಬಂದಿಲ್ಲ ಸರ್, ಮಕ್ಕಳು ಒಬ್ಬರನ್ನು ಒಳಗೆ ಬಿಟ್ಟಿಲ್ಲ, ಯಾವುದೇ ಸಮಸ್ಯೆ ಆಗಿಲ್ಲ ಸರ್. ಎಲ್ಲ ಸುರಕ್ಷಿತ. BO ಸರ್ ಬಂದಿದ್ರು, ಇವರು BRP ಬಂದಿದ್ರು, CRP ಮಿತ್ರರು ಬಂದಿದ್ರು. ಬಂದು ಎಲ್ಲರೂ ವಿಸಿಟ್ ಮಾಡಿ ವರದಿ ಮಾಡ್ಕೊಂಡು ಹೋಗಿದ್ದಾರೆ ಸರ್.